ಈ ಜೇಡರ ಹುಳ ಅದೊಂದು ಬಲೆಯನ್ನು ನೇಯ್ದು ಕೊನೆಗೆ ಅದನ್ನು ತಾನೇ ನುಂಗುತ್ತದೆ ಅಂತೆಲ್ಲ ಇಲ್ಲಿ ಬಂದಿದೆಯಲ್ಲ, ಇದನ್ನ ನಾನು ಯಾಕೆ ಆ ಜೇಡರ ಹುಳ ಆ ಜೇಡರ ಬಲೆಯನ್ನು ನುಂಗಿ ಯಾಕೆ ನಾಶ ಮಾಡ್ತದೆ ಕೊನೆಗೆ ಅನ್ನೋದನ್ನ ಒಂದು ಬಾರಿ ನೋಡಬೇಕು ಅಂತ ಕಾಣಿಸ್ತಾ ನನಗೆ. ಒಂದಿಷ್ಟು ಅನ್ವೇಷಣೆ ಮಾಡಿದೆ. ಕೆಲವು ಕಡೆ ಶಾಸ್ತ್ರದಲ್ಲಿ ಹೇಳಿದ ವಿಷಯಗಳಿಗೆ ವಿಜ್ಞಾನದಲ್ಲಿ ಸಮರ್ಥನೆ ಇರೋದಿಲ್ಲ. ಹಾಗೆ ಅಂಥೇಳಿ ಶಾಸ್ತ್ರದ ಮಾತು ಅಪ್ರಾಮಾಣಿಕ ಅಂತ ನಾನು ಹೇಳಲಿಕ್ಕೆ ಹೊರಟಿಲ್ಲ. ನಮ್ಮ ಮತ್ತು ನಮ್ಮಂಥವರ ಅನೇಕ ಆಧುನಿಕ ಮನಸ್ಸುಗಳಿಗೆ ಶಾಸ್ತ್ರದಲ್ಲಿ ಹೇಳಿದ ವಿಷಯ ವೈಜ್ಞಾನಿಕವಾಗಿಯೂ ಕೂಡ ಸಮರ್ಥಿತ ಆದರೆ ಸಂತೋಷ ಅನ್ನಿಸ್ತದೆ. ಅದನ್ನು ನಾವು ತುಂಬ ಉತ್ಸಾಹದಿಂದ ಒಪ್ತೇವೆ, ಪ್ರತಿಪಾದನೆ ಮಾಡ್ತೇವೆ. ಆದರೆ ಕೆಲವುದಕ್ಕೆ ಸಿಗೋದಿಲ್ಲ. ಆದರೆ ಇದಕ್ಕೊಂದಕ್ಕೆ ತುಂಬ ಅದ್ಭುತವಾದ ವಿವರಣೆ ಸಿಕ್ಕಿದೆ. ಜೇಡರ ಹುಳು ಕೂಡ ಭಗವಂತನ ಒಂದು ಸೃಷ್ಟಿಯೇ ಅಲ್ವಾ. ಆದ್ದರಿಂದ ಅದು ಹೇಗೆ ಈ ಜೇಡರ ಹುಳು ಆ ಬಲೆಯನ್ನು ಸೃಷ್ಟಿಸಿ ಅದನ್ನು ನುಂಗುತ್ತದೆ, ಯಾಕೆ ನುಂಗುತ್ತದೆ ಅನ್ನೋದನ್ನೆಲ್ಲ ನೋಡ್ಲಿಕ್ಕೊಂದು ನನಗೊಂದು ಅವಕಾಶ ಸಿಕ್ತು. ನುಂಗುತ್ತದಂತೆ, ಹೌದಂತೆ. ಯಾಕೆಂದ್ರೆ ಈ ಜೇಡರ ಹುಳುಗಳಲ್ಲಿ ಕೆಲವು ಅನೇಕ ಪ್ರಭೇದಗಳಿವೆ. ಅದರಲ್ಲಿ ಒಂದು ಆರ್ಬ್ ವೀವರ್ ಅಂತ. ವೀವರ್ ಅಂದ್ರೆ ನೇಕಾರ, ಆರ್ಬ್ ಅಂದ್ರೆ ಬಲೆ. ಅದನ್ನು ನೇಯುವಂಥ ಒಂದು ಜೇಡ ಏನಿದೆ ಅದು ತನ್ನ ಬಲೆಯನ್ನು ತಾನೇ ನುಂಗಿ ಬಿಡ್ತದೆ. ಪ್ರತಿನಿತ್ಯವೂ ಕೂಡ ನುಂಗುತ್ತದೆ ಮತ್ತು ಹೊಸದಾಗಿ ನೇಯುತ್ತದೆ, ಅಥವಾ ಕಾಲಕ್ರಮೇಣ ಕೆಲವು ಕಾಲ ಆದ್ಮೇಲೆ ಅದನ್ನು ನುಂಗುತ್ತದೆ. ಇದಕ್ಕೆ ವೆಬ್ ರೀಸೈಕ್ಲಿಂಗ್ ಅಂತ ಕರೀತಾರೆ ಪ್ರಾಣಿಶಾಸ್ತ್ರದಲ್ಲಿ. ವೆಬ್ ಅಂದ್ರೆ ಆ ಬಲೆ, ಅದರದ್ದು ರೀಸೈಕ್ಲಿಂಗ್, ಅದನ್ನ ಒಳಗೆ ನುಂಗುತ್ತದೆ ಮತ್ತು ಅದನ್ನೇ ಹೊರಗೆ ತರ್ತದೆ. ಯಾಕೆ ಅಂದ್ರೆ ಆ ಬಲೆ ಏನಿರ್ತದಲ್ಲ ಅದು ನಮ್ಮ ದೃಷ್ಟಿಯಲ್ಲಿ ಕಸ. ನಾವು ಅದನ್ನು ಒಂದು ದೊಡ್ಡ ಕಡ್ಡಿಯೋ ಏನನ್ನಾದರೂ ತೆಗೆದು ಅದನ್ನೆಲ್ಲ ನಾವು ನಾಶ ಮಾಡಿಬಿಡ್ತೇವೆ. ಆದರೆ ಅದರಲ್ಲಿ ತುಂಬ ಒಳ್ಳೆಯ ಕ್ವಾಲಿಟಿಯ ಪ್ರೋಟೀನ್ ಇರ್ತದೆ, ಎನರ್ಜಿ ಇರ್ತದೆ. ಆದ್ದರಿಂದ ಅದನ್ನು ನುಂಗುತ್ತದೆ ಅದು. ಇನ್ನೊಂದು ಫ್ರೆಶ್ ಆದಂತಹ ವೆಬ್ ಅನ್ನು ತಯಾರು ಮಾಡಬೇಕಾಗಿದೆ. ಟು ರೀಕ್ಲೇಮ್ ವ್ಯಾಲ್ಯೂಯೇಬಲ್ ಪ್ರೋಟೀನ್ ಅಂಡ್ ಎನರ್ಜಿ ಫಾರ್ ರೀಬಿಲ್ಡಿಂಗ್ ಎ ನ್ಯೂ ಫ್ರೆಶ್ ವೆಬ್ ಆಫನ್ ಅಟ್ ಡಾನ್ ಟು ಡಸ್ಕ್. ಬೆಳಗಿನಿಂದ ಸಾಯಂಕಾಲದವರೆಗೆ ಇದೊಂದು ನಡೀತಿರ್ತದೆ. ಅವತ್ತು ಮಾಡಿದ್ದನ್ನು ಅವತ್ತೇ ನುಂಗಿತು, ಅಥವಾ ಇನ್ನು ಕೆಲವು ಕಾಲದ ನಂತರ ನುಂಗಬಹುದು. ಒಂದೊಂದ್ರದ್ದು ಒಂದೊಂದು ಥರ. ಈ ಅದು ಬಲೆ ಏನಿದೆ ಅದು ಡ್ಯಾಮೇಜ್ ಆಗಿ ಹೋಗ್ತದೆ ಕಾಲಕ್ರಮೇಣ, ಅಥವಾ ಹುಳಗಳು ಇತ್ಯಾದಿಗಳು ಬಿದ್ದು ಡರ್ಟಿ ಆಗ್ತವೆ. ಅದನ್ನು ರಿಪೇರಿ ಮಾಡುತ್ತಾ ಕೂಡುವುದ್ರ ಬದಲು ಹೊಸದನ್ನೇ ಮಾಡಿಬಿಡ್ತದೆ. ಯಾಕೆ ಅಂದ್ರೆ ರಿಸೋರ್ಸ್ ರೀಕನ್ಸರ್ವೇಷನ್ ಅಂತಾರೆ ಅದಕ್ಕೆ. ರಿಸೋರ್ಸ್ ಕನ್ಸರ್ವೇಷನ್. ಸಿಲ್ಕ್ ಪ್ರೊಡಕ್ಷನ್ ಇದರಲ್ಲಿ ಎನರ್ಜಿ ಇರ್ತದೆ. ಸೊ ಈಟಿಂಗ್ ದ ಓಲ್ಡ್ ವೆಬ್ ರಿಕವರ್ಸ್ ವೈಟಲ್ ಪ್ರೋಟೀನ್ಸ್ ಅಂಡ್ ಮೆಟೀರಿಯಲ್ಸ್. ಅದನ್ನೇ ತಿಂದರೆ ಇನ್ನೊಂದ್ಸರಿ ಏನು ಅದು ಬಲೆಯನ್ನು ನೇಯಬೇಕಾಗಿದೆ ಅದಕ್ಕೆ ಬೇಕಾದಂತಹ ಪ್ರೋಟೀನ್ಗಳೆಲ್ಲ ಸಿಗ್ತವೆ. ಯಾವತ್ತಾದರೂ ಕೂಡ, ಇವತ್ತಾದರೂ ನಾಳೆ ಆದರೂ ಇನ್ನೊಂದು ತಿಂಗಳು ಬಿಟ್ಟಾದರೂ ಅದು ಹೊಸ ಬಲೆಯನ್ನು ನೇಯಬೇಕು. ಹೊಸ ಬಲೆಯನ್ನು, ಒಂದು ರಿಚ್ ಆದಂತಹ ಸ್ಟ್ರಾಂಗ್ ಆದಂತಹ ಬಲೆಯನ್ನು ನೇಯಬೇಕಾದ್ರೆ ಅದಕ್ಕೆ ಆ ಪ್ರೋಟೀನ್ ಇತ್ಯಾದಿಗಳು ಸತ್ವ ಬೇಕಾಗ್ತದೆ. ಅದನ್ನು ಅದು ಹೊಸದಾಗಿ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ತನ್ನ ಒಳಗಿದ್ದದನ್ನ ಹೊರಗೆ ಹಾಕಿರ್ತದೆ, ಅದನ್ನು ಮತ್ತೆ ಒಳಗೆ ತಗೊಂಡು ಇನ್ನೊಂದ್ಸರಿ ಹೊರಗೆ ಹಾಕ್ತದೆ. ಇದೇ ಸಂದರ್ಭದಲ್ಲಿ ಬಹಳ ಹಿಂದೆ ನಾನು ಓದಿದ್ದು ಒಂದು ಅಂಶ ನಿಮ್ಮ ಜೊತೆಗೆ ಹಂಚ್ಕೋಬೇಕು. ಈ ಜೇಡರ ಬಲೆಯ ಒಂದು ದಾರ ಇರ್ತದಲ್ಲ, ಅದು ಬಹಳ ದುರ್ಬಲವಾಗಿ ನಮ್ಗೆ ಕಾಣಿಸ್ತದೆ ಇಲ್ಲೇ. ಆದರೆ ಈ ಉಕ್ಕಿನ ತಂತಿ, ಉಕ್ಕಿನ ಒಂದು ಹಗ್ಗ ಇರ್ತದಲ್ಲ, ಆ ಉಕ್ಕಿನ ಹಗ್ಗವನ್ನು ನಾವು ಛೇದನ ಮಾಡಿ 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 ಒಂದು ಕಡೆ ಜೇಡರ ಬಲೆಯ ಒಂದು ಹಗ್ಗ, ಒಂದು ಸಣ್ಣ ನೂಲು, ಹಾಗೆ ಒಂದು ಉಕ್ಕಿನ ನೂಲು, ಇವೆರಡನ್ನೂ ಜೊತೆಗಿಟ್ರೆ ಆ ಜೇಡರ ಬಲೆಯ ನೂಲು ಉಕ್ಕಿನ ಹಗ್ಗದ ತನ್ನದೇ ಗಾತ್ರದ ಉಕ್ಕಿನ ಹಗ್ಗ ಇರಬೇಕು. ಮತ್ತೆ ಅದಕ್ಕಿಂತ ದೊಡ್ಡದಾಗಬಾರ್ದು. ಅದಕ್ಕಿಂತ ದೊಡ್ಡದಾದ್ರೆ ಅದು ಕಂಪ್ಯಾರಿಸನ್ ಸಲ್ಲದು. ಜೇಡರ ಬಲೆಯ ಆ ನೂಲು ಹಾಗೆ ಉಕ್ಕಿನ ಹಗ್ಗದ ನೂಲು ಸಮಾನ ಗಾತ್ರದ ಎರಡನ್ನೂ ತಗೊಂಡ್ರೆ ನಿಮಗೆ ಆಶ್ಚರ್ಯಕರವಾದ ಸಂಗತಿ, ಆ ಜೇಡರ ಬಲೆಯ ಆ ನೂಲೇ ಹೆಚ್ಚು ಬಲಿಷ್ಠ ಆಗಿರ್ತದಂತೆ. ಇನ್ನ ಒಂದು ಮುಷ್ಟಿ ಗಾತ್ರದ ಅಥವಾ ಒಂದು ಇಂಚು ಗಾತ್ರದ ಉಕ್ಕಿನ ಹಗ್ಗವನ್ನು ನಾವು ತಗೊಂಡು ಅದರಂತೆಯೇ ಒಂದು ಉಕ್ಕಿನ ಗಾತ್ರ, ಅದೇ ಮುಷ್ಟಿ ಗಾತ್ರದ ಒಂದು ಬೆರಳ ಗಾತ್ರದ ಸಮಾನ ಗಾತ್ರ ಅಂತ ಒಟ್ಟು ಮುಖ್ಯ. ಜೇಡರ ಬಲೆಯನ್ನೇನಾದರೂ, ಜೇಡರ ಬಲೆಯ ನೂಲುಗಳ ಒಂದು ದೊಡ್ಡ ಹಗ್ಗವನ್ನು ಸೃಷ್ಟಿ ಮಾಡುವುದಾದ್ರೆ ಅದೆಷ್ಟು ಬಲಿಷ್ಠ ಆಗಿರ್ತದೆ ಎಂದು ವಿಚಾರ ಮಾಡ್ರಿ. ಅದೊಂದು ಆಶ್ಚರ್ಯಕರವಾದಂಥ ಸಂಗತಿ. ಬೇರೆ ಕಡೆ ಹಿಂದೆ ಓದಿದ್ದೆ, ಅದೀಗ ನೆನಪಿಗೆ ಬಂತು. ಅಷ್ಟೆಲ್ಲ ಪ್ರೋಟೀನ್ ಇರುವುದರಿಂದ ಅದನ್ನು ಅದು ವೇಸ್ಟ್ ಮಾಡ್ಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ ಅಂತ. ಫ್ರೆಶ್ನೆಸ್ ಅಂಡ್ ಎನರ್ಜಿ.
Old webs get dirty, damaged, and lose stickiness, making them less effective traps. ಜೇಡ ಹುಳ ಆ ಬಲೆಯನ್ನು ನೇಯುವುದಕ್ಕೆ ಅಲ್ಲಿ ಕ್ರಿಮಿಕೀಟಗಳನ್ನು ಹಿಡಿದಿಡಿಯುವುದಕ್ಕಾಗಿ. ಕ್ರಮವಾಗಿ ಆ ಬಲೆಗಳು ಹೊಲಸಾಗ್ತವೆ, ಡ್ಯಾಮೇಜ್ಡ್ ಆಗ್ತವೆ, ಅದರ ಸ್ಟಿಕ್ಕಿನೆಸ್ ಅಂಟುವ ಶಕ್ತಿ ಹೋಗ್ತದೆ, ಮತ್ತೆ ಆ ಕ್ರಿಮಿಕೀಟಗಳನ್ನು ಹಿಡಿದಿಟ್ಕೊಳ್ಳುವ ಶಕ್ತಿ ಅದಕ್ಕೆ ಹೊರಟೋಗ್ತದೆ. ಅದಕ್ಕಾಗಿ ಅವು ಮತ್ತೆ ಹೊಸದನ್ನು ನೇಯುವುದಿಲ್ಲ, ಅದನ್ನೆಲ್ಲ ತಿಂದು ಅದೇ ಶಕ್ತಿಯನ್ನು ಉಪಯೋಗ ಮಾಡಿ ಮತ್ತೊಂದು ಬಲೆಯನ್ನು ನೇಯುತ್ತವೆ. Many spiders build a new web every night, eating the old one and in the morning to start afresh for the day's hunt. ಇದು ನಮಗೆಲ್ಲ ಗೊತ್ತಿರೋದಿಲ್ಲ. ಒಂದು ಜೇಡ ಬೆಳಗ್ಗೆ ಆ ಬಲೆಯನ್ನು ನೇಯ್ದರೆ ಸಾಯಂಕಾಲ ಅದನ್ನು ನುಂಗಿ ಬಿಡ್ತದಂತೆ, ಮತ್ತೆ ಮಾರನೇ ದಿವಸ ಇನ್ನೊಂದನ್ನು ಮಾಡ್ತದೆ. ಪ್ರತಿನಿತ್ಯ ಹೊಸ ಮನೆ, ಒಂದೊಂದು ಜೀವಮಾನದಲ್ಲಿ ಒಂದೊಂದು ಮನೆ ಕಟ್ಟಿ ನೋಡಿದರೆ ನಮಗೆ ಬುದ್ಧಿನೇ ಸಿಕ್ಕಿರ್ತದೆ, ಬುದ್ಧಿ ಭೇಟಿಯಾಗಿರ್ತದೆ ಅಂತಾರೆ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ತಿರ್ತಾರೆ. ಅಂಥದ್ರಲ್ಲಿ ಪ್ರತಿನಿತ್ಯ ಮನೆ ಮಾಡ್ತದಲ್ಲ, ಅದರ ಶಕ್ತಿ ಅಂಥದ್ದು. ಭಗವಂತ ಅದರಲ್ಲಿ ಅದೆಂಥ ವಿಭೂತಿ ಶಕ್ತಿಯನ್ನು ಇಟ್ಟಿದ್ದಾನೆ. ಹೀಗೆ ಅದನ್ನೆಲ್ಲ ಉಪಯೋಗ ಮಾಡಿ ಅದನ್ನು ತಿಂದು ಹಾಕ್ತದಂತೆ. ದೆನ್ ದೇ ಈಟ್ ದ ಓಲ್ಡ್ ಸಿಲ್ಕ್, ಹಳೆ ಸಿಲ್ಕವನ್ನೆಲ್ಲ ತಿಂದು ಹಾಕ್ತದೆ. ಸಿಲ್ಕೇ ಅದು ವಸ್ತುತಃ. ರೇಷ್ಮೆ ಹುಳದ ಬಾಯಿಂದ ಸಿಲ್ಕ್ ಹೇಗೆ ಬರ್ತದೋ ಹಾಗೆ ಇದಕ್ಕೂ ಸಿಲ್ಕ್ ಅಂತಾನೆ ಅಂತಾರೆ. ಡೈಜೆಸ್ಟಿಂಗ್ ಇಟ್ ಟು ರೀಯೂಸ್ ದ ಕಾಂಪೋನೆಂಟ್ಸ್ ಫಾರ್ ನ್ಯೂ ಸಿಲ್ಕ್ ಎ ಸ್ಮಾರ್ಟ್ ರೀಸೈಕ್ಲಿಂಗ್ ಸಿಸ್ಟಮ್ ಅಂತ ಹೀಗೆ ಹೇಳ್ತಾರೆ. ಇಷ್ಟನ್ನೆಲ್ಲ ನೋಡ್ತಾ ಹೋದಾಗ ನನಗೆ ಇನ್ನೂ ಕೆಲವು ವಿಷಯಗಳು ಗಮನಕ್ಕೆ ಬಂದವು. ಎಲ್ಲ ಜೇಡರ ಹುಳುಗಳು ಕೂಡ ಬಲೆಯನ್ನೇನು ನೇಯೋದಿಲ್ಲ, ಅದು ಒಂದು ನಮ್ಗೆ ಗೊತ್ತಿರಬೇಕು. ನಾಟ್ ಆಲ್ ದ ಸ್ಪೈಡರ್ಸ್ ಬಿಲ್ಡ್ ವೆಬ್ಸ್ ಟು ಕ್ಯಾಚ್ ದೇರ್ ಪ್ರೇ. ಕ್ರಿಮಿಕೀಟಗಳನ್ನ ಹಿಡಿದಿಡುವುದಕ್ಕಾಗಿ ಎಲ್ಲ ಜೇಡರುಗಳು ಏನು ಬಲೆಯನ್ನೇನು ಬೇಯೋದಿಲ್ಲ, ಕೆಲವು ಅದರಲ್ಲಿ ಬೇಯ್ತಾವಷ್ಟೇ. ಮುಖ್ಯವಾಗಿ ಎರಡು ಥರದ ಜೇಡಗಳಿರ್ತಾವಂತೆ. ವೆಬ್ ಬಿಲ್ಡಿಂಗ್ ಸ್ಪೈಡರ್ಸ್ ಅಂತ ಒಂದು, ಈ ಬಲೆಯನ್ನ ನೇಯುವ ಜೇಡ ಒಂದಿರ್ತದೆ. ಹಂಟಿಂಗ್ ಸ್ಪೈಡರ್ ಅಂತ ಇನ್ನೊಂದಿರ್ತದೆ. ಅದರಲ್ಲಿ ವೆಬ್ ಬಿಲ್ಡಿಂಗ್ ಸ್ಪೈಡರ್ ಅಂತ ಏನಿರ್ತದಲ್ಲ, ಅದು ಇವತ್ತೇ ಒಂದು ಬಲೆಯನ್ನು ನೇಯ್ದು ಇವತ್ತು ರಾತ್ರಿ ನಾಶಪಡಿಸ್ತದೆ, ಒಂದು ಜಾತಿ. ಇನ್ನು ಕೆಲವು ಕಾಲ ಹಾಗೆ ಇಟ್ಟಿರ್ತದೆ, ಮತ್ತೊಂದು ಜಾತಿ. ನಮಗೆ ಹಂಟಿಂಗ್ ಸ್ಪೈಡರ್ ಅಂತ ಇನ್ನೊಂದಿದೆ. ಸ್ಪೈಡರ್ಸ್ ದಟ್ ಡು ನಾಟ್ ಬಿಲ್ಡ್ ವೆಬ್ಸ್ ಮೇ ಬಿ ರೆಫರ್ ಟು ಆಸ್ ಹಂಟಿಂಗ್ ಸ್ಪೈಡರ್ಸ್. ಬೇಟೆಗಾರ ಜೇಡರು ಅಂತ ಅದನ್ನು ಕರೀತಾರೆ. ಅವು ಹೀಗೊಂದು ಬಲೆಯನ್ನು ನೇಯುವುದೇ ಇಲ್ಲ. ಆದ್ರಿಂದ ಇಲ್ಲಿ ಏನು ಜೇಡರ ಬಗ್ಗೆ ಹೇಳ್ತಿದ್ದಾರೆ ಶ್ಲೋಕದಲ್ಲಿ, ಎಲ್ಲಾ ಜೇಡರ ಪ್ರಭೇದದ ಬಗ್ಗೆ ಹೇಳಿಲ್ಲ, ಯಾವುದೋ ಒಂದು ಪ್ರಭೇದದ ಬಗ್ಗೆ ಹೇಳಿದ್ದಾರೆ ಅಷ್ಟೇ. ಅದನ್ನು ಹಂಟಿಂಗ್ ಸ್ಪೈಡರ್ ಅಂತಾರೆ, ಗ್ರೌಂಡ್ ಸ್ಪೈಡರ್ ಅಂತಾರೆ, ಅಥವಾ ರನ್ನಿಂಗ್ ಸ್ಪೈಡರ್ ಅಂತಂತಾರೆ. ಅವು ನೆಲದ ಮೇಲೆ ಓಡಾಡ್ತವೆ, ತಮ್ಮ ಬೇಟೆಯನ್ನ ಅವು ಹಿಡಿತವೆ, ತಮ್ಮ ತುದಿಗಾಲ ಮೇಲೆ ಸಂಚಾರ ಮಾಡ್ತವೆ. ಸಂಚಾರ ಮಾಡಿ ತಮ್ಮ ಬಲೆಗೆ ತಾವು ಬರ್ತಿರುವುದು ಗೊತ್ತಾಗದೇ ಇರುವಂತೆ ಅವುಗಳ ಮೇಲೆ ಹೋಗಿ ಆಕ್ರಮಣ ಮಾಡ್ತವೆ. ನಾನಾ ಥರದ ಜೇಡಗಳಿವೆ. ಉಲ್ಫ್ ಸ್ಪೈಡರ್ ಅಂತ, ತೋಳ ಜೇಡ ಅಂತ ಒಂದಿದೆ, ಹಂಟ್ಸ್ ಮ್ಯಾನ್ ಅಂತಿದೆ. ಹೀಗೆಲ್ಲ ನಾನಾ ಥರದ ಈ ಜೇಡರ ಪ್ರಭೇದಗಳಿವೆ. ನಮ್ಮ ಮನೆಗಳಲ್ಲಿ ಏನು ಜೇಡುಗಳು ಕಾಣಿಸ್ತವೆ ಅವು ಎರಡೂ ಥರದ್ದು ಇರಬಹುದು. ಮನೆಗಳನ್ನು ಕಟ್ಟಿದ ಕೂಡಲೇ ಅದರೊಳಗೆ ಜೇಡರ ಆಕ್ರಮಣ ಆಗ್ತದೆ ಅಂತ ಹೀಗೆಲ್ಲ ಅದ್ರ ಬಗ್ಗೆ ಮತ್ತಷ್ಟು ವಿವರಗಳನ್ನು ಕೊಡ್ತಾರೆ. ಅದೇನು ನಮಗೆ ಇಲ್ಲೇನು ಬೇಕಾಗಿಲ್ಲ. ನಮ್ಮ ಪಾಲಿಗೆ ಅದು ಕಸ ಇರಬಹುದು, ಅದರಲ್ಲಿಯೂ ತುಂಬ ಶಕ್ತಿಶಾಲಿಯಾದಂತಹ ಒಂದು ಪ್ರೋಟೀನ್ ಇದೆ, ಅದನ್ನು ನಾವು ಜೀರ್ಣ ಮಾಡ್ಕೋತೇವೆ. ಅಂಥ ತುಂಬ ಬಲಶಾಲಿಯಾದಂತಹ ಒಂದು ರಚನೆ ಅದು, ಉಕ್ಕಿಗಿಂತಲೂ ಬಲಶಾಲಿಯಾದ ರಚನೆ. ನಾವು ಎರಡು ಪ್ರಭೇದಗಳನ್ನು ಕೂಡ ನೋಡಿದ್ವಿ. ವೆಬ್ ಬಿಲ್ಡಿಂಗ್ ಸ್ಪೈಡರ್ ಒಂದು, ಹಂಟಿಂಗ್ ಸ್ಪೈಡರ್ ಅಂತ ಒಂದು. ಹಂಟಿಂಗ್ ಸ್ಪೈಡರ್ ಅನ್ನೋದು ಅದು ಬಲೆಯನ್ನು ನೇಯುವುದಿಲ್ಲ. ಬಲೆಯನ್ನು ನೇಯುವ ಜೇಡವು ಕೂಡ ಅದರಲ್ಲಿ ತುಂಬ ಪ್ರಭೇದಗಳಿವೆ. ಕೆಲವು ಪ್ರಭೇದಗಳು
ಬೇಕಾಬಿಟ್ಟಿಯಾಗಿ ಒರಟೊರಟಾಗಿ ಬಲೆಯನ್ನು ನೇಯ್ದು ಬಿಡ್ತವೆ. ಬಲೆಯನ್ನು ತುಂಬಾ ಚೆನ್ನಾಗಿ ಏನು ಇರೋದಿಲ್ಲ ಅಂತಾರೆ. ಇನ್ನು ಕೆಲವು ತುಂಬಾ ಲೆಕ್ಕಾಚಾರ ಮಾಡಿ ತುಂಬಾ ಸುಂದರವಾದಂತಹ ಬಲೆಯನ್ನು ನೇಯ್ತವೆ. ಕೆಲವು 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 ಜೇಡುಗಳಿಗೆ ಒಂದು ಬಣ್ಣವೂ ಕೂಡ ಇರ್ತದೆ. ಹೀಗೆ ತುಂಬಾ ಲೆಕ್ಕಾಚಾರದಿಂದ ತುಂಬಾ ಸುಂದರವಾದಂತಹ ವೆಬ್ ಬಲೆಯನ್ನು ನೇಯುವ ಜೇಡಗಳಿವೆ. ಒರಟೊರಟಾಗಿ ಬೇಕಾಬಿಟ್ಟಿಯಾಗಿ ಹೇಗೇಗೋ ಬಲೆಯನ್ನು ನೇಯುವಂತಹ ಜೇಡರ ಬಲೆಗಳು ಕೂಡ ಇವೆ. ಜೈಂಟ್ ಸ್ಪೈಡರ್ ಅಂತಿದೆ, ತುಂಬಾ ದೊಡ್ಡ ಜೇಡ ಅದು ಅಂತ ಕಾಣಿಸ್ತದೆ. ವುಲ್ಫ್ ಸ್ಪೈಡರ್ ಅಂತ ಒಂದಿದೆ ಅಂತ. ಹೀಗೆ ನಾನಾ ಥರದ ಜೇಡಗಳು ಅಲ್ಲಿ ಕಾಣಿಸ್ತವೆ. ಅದರ ಮೂಲಕ ನಾವಿವತ್ತು ಆ ಭಗವಂತನ ಸೃಷ್ಟಿಯ ವೈಭವವನ್ನು ಕೂಡ ಕಂಡುಕೊಂಡಂತಾಯ್ತು. ಸ್ವಾರಸ್ಯದ ಸಂಗತಿ ಅಂದರೆ ಭಗವಂತನಿಗೆ ಉಪಮೆಯಾಗಿ ಭಗವಂತನ ಕಾರ್ಯವೈಖರಿ ನಾವು ತಿಳ್ಕೋಬೇಕಾದ್ರೆ ಅವನೇ ಸೃಷ್ಟಿ ಮಾಡಿದ ಈ ಜಗತ್ತಿನ ಒಂದು ಭಾಗವಾದಂತಹ ಜೇಡವನ್ನ ಉದಾಹರಣೆ ಕೊಟ್ಟಿದ್ದಾರೆ. ಇದನ್ನು ಹೀನೋಪಮ ಅನ್ಬೇಕು, ತುಂಬಾ ಸಣ್ಣ ಉಪಮ ಅದು. ಈ ಜೇಡರ ತನ್ನ ಬಲೆಯನ್ನು ತಾನು ನುಂಗುತ್ತದೆ. ಯಾಕೆ ನುಂಗುತ್ತದೆ ಅಂದ್ರೆ ತನಗೆ ಆ ಪ್ರೋಟೀನ್ ವೇಸ್ಟ್ ಆಗಬಾರ್ದು ಅಂತ ನುಂಗುತ್ತದೆ. ಇನ್ನೊಂದ್ಸರಿ ಮತ್ತೆ ಅಷ್ಟೇ ಶಕ್ತಿಶಾಲಿಯಾದ ಒಂದು ಬಲೆಯನ್ನು ನೇಯುವುದು ಅದಕ್ಕೆ ಕಷ್ಟ ಆದಿತ್ತು. ಆದ್ರಿಂದ ಮೆಟೀರಿಯಲ್ ವೇಸ್ಟ್ ಮಾಡಬಾರ್ದು ಅಂತ ಹಳೆ ಮನೆ ಯಾವುದನ್ನಾದ್ರೂ ನಾವು ಬೀಳಿಸುವಾಗ ಆ ಮನೆಯಲ್ಲಿರುವ ಎಲ್ಲ ಸಾಮಾನು ಸರಂಜಾಮಗಳು ಕೆಲವನ್ನ ರೀಯೂಸ್ ಮಾಡಬಹುದು, ಅದನ್ನು ಉಪಯೋಗ ಮಾಡ್ಕೊಳ್ತೀವಿ ಮತ್ತೆ. ಆ ಥರ ಜೇಡವು ಕೂಡ ಮಾಡ್ತದೆ. ಭಗವಂತನು ಕೂಡ ಹಾಗೇನಾ ಅಂತ ಏನಾದ್ರು ಸಂಶಯ ಬಂದ್ರೆ ಹಾಗಲ್ಲ. ಭಗವಂತನಿಗೆ ಪ್ರಕೃತಿಯನ್ನ ಅವಲಂಬಿಸಿಯೂ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಆದರೆ ಪ್ರಕೃತಿ ಅವಲಂಬನೆ ಇಲ್ಲದೇನೂ ಅವನಿಗೆ ಮಾಡ್ಲಿಕ್ಕೆ ಗೊತ್ತಿದೆ. ಆದ್ರಿಂದ ತನ್ನ ಅಶಕ್ತಿಯಿಂದ ಭಗವಂತ ಹೀಗೆ ಮಾಡೋದಲ್ಲ ಅಂತೂ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅಷ್ಟೇ. ತಾನೇ ಅದನ್ನು ನುಂಗುತ್ತಾನೆ ಅಂತ. ಅದು ನುಂಗುವುದು ಯಾವುದಕ್ಕೆ? ತನ್ನ ಸ್ವಾರ್ಥಕ್ಕಾಗಿ. ಇವನು ನುಂಗುವುದು ಯಾತಕ್ಕೆ ಅಂದ್ರೆ ಇದೊಂದು ಸ್ವಭಾವ ಅಷ್ಟೇ. ಮತ್ತೆ ನಾವೀಗಾಗಲೇ ನೋಡಿದ್ವಲ್ಲ, ಕೆಲವು ಜೇಡುಗಳು ಬೆಳಿಗ್ಗೆ ಬಲೆಯನ್ನು ನೇಯ್ತವೆ, ರಾತ್ರಿ ನುಂಗಿ ಬಿಡ್ತವೆ ಅಂತ. ಆ ಬೆಳಿಗ್ಗೆ ಮತ್ತು ರಾತ್ರಿ ಅನ್ನುವುದು ಭಗವಂತನ ಪಾಲಿಗೆ ಬೆಳಗು ಅನ್ನುವುದು ಸೃಷ್ಟಿ, ರಾತ್ರಿ ಅನ್ನುವುದು ಪ್ರಳಯ. ಬೆಳಗಿನ ಕಾಲದಲ್ಲಿ ಆ ಜಗತ್ತನ್ನು ಸೃಷ್ಟಿಸ್ತಾನೆ, ಜೇಡ ಬಲೆಯನ್ನು ಸೃಷ್ಟಿಸಿದಂತೆ. ಅದರಲ್ಲಿ ಆ ಜೇಡಗಳನ್ನೆಲ್ಲ ಓಡಾಡಿಸ್ತಾನೆ, ಬೇರೆ ಕ್ರಿಮಿಕೀಟಗಳೆಲ್ಲ ಅಲ್ಲಿ ಬಂದು ಬೀಳುವಂತೆ ಮಾಡ್ತಾನೆ. ತಾನೂ ಕೂಡ ಅಲ್ಲೇ ಸಂಚಾರ ಮಾಡ್ತಿರ್ತಾನೆ, ಅದು ವಿಶೇಷ. ಜೇಡುವು ಅಲ್ಲೇ ಸಂಚಾರ ಮಾಡ್ತದೆ. ರಾತ್ರಿ ಅಂದ್ರೆ ಪ್ರಳಯ ಕಾಲ, ಅದು ಬಂದಾಗ ಆ ಬಲೆಯನ್ನು ತಾನು ನುಂಗಿ ಬಿಡ್ತಾನೆ. ಕೆಲವು ಅನೇಕ ದಿನಗಳ ಕಾಲ ಬಲೆಯನ್ನು ಹಾಗೆ ಇಟ್ಟಿರ್ತಾರೆ. ಆದರೆ ಇವನು ಮಾತ್ರ ಬೆಳಿಗ್ಗೆ ಸೃಷ್ಟಿ ಕಾಲದಲ್ಲಿ ಅದನ್ನು ಸೃಷ್ಟಿ ಮಾಡಿ ಪ್ರಳಯ ಕಾಲದಲ್ಲಿ ಅದನ್ನು ನಾಶಪಡಿಸಿ ಬಿಡ್ತಾನೆ. ಒಂದು ಜೇಡದ ಪ್ರಭೇದ ಬೆಳಿಗ್ಗೆ ಬಲೆಯನ್ನು ನೇಯ್ದು ಮತ್ತೆ ರಾತ್ರಿ ಹೇಗೆ ನುಂಗುತ್ತದೋ ಹಾಗೆ. ಹೀಗೆ ತುಂಬಾ ಸುಂದರವಾದಂತಹ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಆ ಅನೇಕ ಜೇಡದ ಪ್ರಭೇದಗಳನ್ನ, ಇನ್ನೂ ಅನೇಕ ಇರಬಹುದು, ಪ್ರಾಣಿಶಾಸ್ತ್ರಜ್ಞರು ಅದನ್ನು ಹೆಚ್ಚು ನಮ್ಮ ಕ್ಷೇತ್ರ ಅಲ್ಲ ಅದು, ಅದನ್ನು ಮತ್ತೆ ಇನ್ನೂ ಹೆಚ್ಚಾಗಿ ಅವರು ವಿವರಿಸಬಲ್ಲರು. ಆದರೂ ಭಗವಂತನ ಈ ಒಂದು ಕಾರ್ಯವೈಖರಿ, ಅವನು ಸೃಷ್ಟಿಸುವುದು, ಅಲ್ಲಿ ವಿಹರಿಸುವುದು, ಮತ್ತೆ ನುಂಗುವುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅವನೇ ಸೃಷ್ಟಿಸಿದ ಈ ಒಂದು ಜೇಡದ ಒಂದು ಉದಾಹರಣೆ ನಾವೇನು ನೋಡಿದ್ದೀವಿ ಅದು ತುಂಬಾ ಸುಂದರವಾಗಿದೆ. ಯಥೋರ್ಣನಾಭಿಸೃಣ ಸೃಜತೆ ಗೃಹತೆ ಚ ಅಂತ ಅಥರ್ವಣ ಉಪನಿಷತ್ತು ಮೊದಲಾದಲ್ಲೂ ಕೂಡ ಅದೇ ಉದಾಹರಣೆಯನ್ನ ಉಪನಿಷತ್ತು ಕೊಟ್ಟಿದೆ.